ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಬಂದು ಕ್ರಿಸ್ಮಸ್ ಆದ ನೆಕ್ಸ್ಟ್ ಡೇ ಅಂದರೆ ಶುಕ್ರವಾರ. ಕೌಶಿಗೆ ಯಾವಾಗ್ಲೂ ಕ್ರಿಸ್ಮಸ್ಗಾಗಲಿ ಅಂದರೆ ಕ್ರಿಸ್ಮಸ್ ದಿನ ರಜಾ ಕೊಡ್ತಾರೆ. ಅದಾದಮೇಲೆ ಈಗ ಬೇರೆ ಸ್ಕೂಲು ಕಾಲೇಜಲ್ಲಿ ಗೊತ್ತಿಲ್ಲ, ಸ್ಕೂಲ್ಗಳಲ್ಲಿ ಏನಂದರೆ ಕ್ರಿಸ್ಮಸ್ ಅಂದರೆ ಒಂದು ವಾರ ಅಥವಾ 10 ಡೇಸು ರಜಾ ಕೊಡ್ತಾರೆ. ಎಲ್ಲ ಸ್ಕೂಲಲ್ಲೂ ಇಲ್ಲ, ಒಂದೊಂದು ಸ್ಕೂಲಲ್ಲಿರುತ್ತೆ, ಒಂದೊಂದು ಸ್ಕೂಲ್ಗಳಲ್ಲಿ ಇರಲ್ಲ. ಆದರೆ ನಮ್ಮ ಕೌಶಿಗೆ ಯಾವಾಗಲೂ ಅಷ್ಟೇ ಕ್ರಿಸ್ಮಸ್ ದಿನ ರಜೆ ಕೊಡ್ತಾರೆ ಅಷ್ಟೇ. ಅದಾದಮೇಲೆ ಬೇರೆ ದಿನ ಏನು ರಜೆ ಎಲ್ಲ ಕೊಡಲ್ಲ. ಇವಾಗ ಕ್ರಿಸ್ಮಸ್ ದಿನ ಇವ್ರಿಗೆ ಆ್ಯನಿವಲ್ ಡೇ ಇರೋದ್ರಿಂದ ನೆಕ್ಸ್ಟ್ ಡೇ ಫ್ರೈಡೇ ಮತ್ತು ಶನಿವಾರ ಮತ್ತು ಭಾನುವಾರ, ಅದಕ್ಕೆ 3 ದಿನ ರಜೆ ಕೊಟ್ಬಿಟ್ಟಿದ್ದಾರೆ. ಕ್ರಿಸ್ಮಸ್ ದಿನ ಆ್ಯನಿವಲ್ ಡೇ ಮಾಡಿರೋದ್ರಿಂದ ಫ್ರೈಡೇ ರಜೆ ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಫ್ರೈಡೇ, ಸ್ಯಾಟರ್ಡೆ, ಸಂಡೇ ಅಂತೂ ಮಾಮೂಲಿ ರಜಾ, ಈ ಥರ ರಜಾ ಕೊಟ್ಟಿದ್ರು. ಅದಕ್ಕೆ ಕೌಶಿ ಮನೇಲೇ ಇದ್ದಾನೆ. ನಾನಿಲ್ಲಿ ಬೆಳಿಗ್ಗೆ ತಿಂಡಿ ಎಲ್ಲ ತಿಂದ್ಕೊಂಡು ಕೌಶಿಗೆ ಮೋಹನ್ ಮಾಮನಿಗೆಲ್ಲ ಹಾಕ್ಕೊಟ್ಬಿಟ್ಟು ಮೋಹನ್ ಮಾಮ ಆಫೀಸ್ಗೆ ಹೋದ್ರು. ಕೌಶಿ ಮನೇಲೇ ಇದ್ದ. ಹಾಗೆ ಮೋಹನ್ ಮಾಮನಿಗೆ ಹೇಳ್ತಾಯಿದ್ರು, ಸೀಗಡಿ ಉಪ್ಸಾರು ಮಾಡಿಲ್ಲ ನೀನು, ಸುಮಾರು ದಿನ ಆಯಿತು, ಈ ವೆದರ್ಗೆ ಅದನ್ನು ಮಾಡು ಅಂತೆಲ್ಲ ಹೇಳ್ತಾಯಿದ್ರು. ಅದು ಊರಿಂದ ತಂದಿದ್ದು ಸ್ವಲ್ಪ ಇತ್ತು, ಅದಕ್ಕೆ ಅದು ಹಾಕ್ಬಿಟ್ಟು ಖಾಲಿ ಮಾಡಿಬಿಡೋಣ, ಇದ್ದರೆ ಇದೆ ಅಂತಿರ್ತಾರೆ. ಇವಾಗ ಖಾಲಿ ಮಾಡಿಬಿಟ್ರೆ ಖಾಲಿ ಆಯಿತಾ ಅಂತ ಸುಮ್ಮನೆ ಆಗಿಬಿಡ್ತಾರೆ ಅಂದ್ಬಿಟ್ಟು ನಾನು ಸೀಗಡಿನೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಹಾಗೆ ಕ್ಲೀನ್ ಮಾಡಬೇಕಾದ್ರೆ ಇದೆರಡು ನೋಡಿ, ನಮ್ಮ ನಾಮ ಯಾವ ಥರ ಮಾಡುತ್ತೆ. ಒಂದೊಂದು ಸರಿ ಅದರಿಂದನೇ ಇರುತ್ತೆ, ಒಂದೊಂದು ಸರಿ ಅದ್ರ ಕಂಡ್ರೇ ಆಗಲ್ಲ. ಹೊಡಿಯೋದು ನೋಡಿ, ಹೊಡಿಯೋಕ್ಕೆ ಹೋಗೋದು, ಅದಕ್ಕೆ ಜಗಳ ಆಡೋದು. ಅದು ಕರ್ಗಿ ಪಾಪ ಅದು ಏನು ಮಾಡಲ್ಲ, ಅದು ಜಾಸ್ತಿ ಹೊಡಿಯೋಕ್ಕೆ ಹೋಗಲ್ಲ. ನಮ್ಮ ನಾಮನೇ ಸರಿಯಿಲ್ಲ, ಅವಳೇ ಹೊಡಿಯೋಕ್ಕೆ ಹೋಗೋದು. ಅದನ್ನು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡೆ. ಓಕೆ, ಹಾಗೆ ಈ ವಿಡಿಯೋ ಬಂದು ಎಷ್ಟು 30 ನಿಮಿಷದ ವಿಡಿಯೋ ಇದು. ಆಮೇಲೆ ಎಲ್ಲ ಕಟ್ ಮಾಡಿ ಎಲ್ಲ ಮಾಡುವಾಗ ನೋಡಿ 14 ನಿಮಿಷ 15 ನಿಮಿಷದ ವಿಡಿಯೋ ಮಾಡಿದ್ದೀನಿ. ಹಾಗೇ ಇರುತ್ತೆ, ಒಂದೊಂದು ಸರಿ ಎಷ್ಟು ಇರುತ್ತೆ ಅಂದರೆ 40 ನಿಮಿಷ 50 ನಿಮಿಷ ಇರುತ್ತೆ ಒಂದು ವಿಡಿಯೋ. ಅದನ್ನೆಲ್ಲ ಕಟ್ ಮಾಡುವಾಗ ಸಖತ್ ತಲೆನೋವು ಬಂದುಬಿಡುತ್ತೆ ನನಗೆ. ಕಟ್ ಮಾಡಿ ಎಡಿಟ್ ಮಾಡೋದಿದೆಯಲ್ಲ, ತುಂಬ ಒಂದೊಂದು ಸರಿ ಏನಿಸುತ್ತೆ ಅಂದರೆ ತಲೆನೋವೇ ಅದು ನನಗೆ. ಅದಕ್ಕೆ ಅಲ್ಲೇ ಡೈರೆಕ್ಟಾಗಿ ಕ್ಯಾಮ್ರಾ ಮುಂದೆ ಮಾತಾಡಿಬಿಟ್ರೆ ಅದು ಕಷ್ಟ ಅನಿಸಲ್ಲ, ಈಸಿ ಅನಿಸುತ್ತೆ. ಈ ಥರ ಎಲ್ಲ ವಾಯ್ಸ್ ಕೊಟ್ಕೊಂಡೆಲ್ಲ ಮಾಡ್ಕೊಳ್ಳೋದು ಸ್ವಲ್ಪ ನನಗೆ ಕಷ್ಟ. ಓಕೆ, ಹಾಗೆ ಸೀಗಡಿಲಿ ಸ್ವಲ್ಪ ಗೊತ್ತಲ್ಲ, ಅದಿದು ಕಲ್ಲುಗಳು ಮತ್ತು ಮರಳಲ್ಲಿ ಇರುತ್ತಲ್ಲ, ಅದು ಒಂಥರ ಶಂಕು ಥರ ಚಿಕ್ಕ ಚಿಕ್ಕದಿರುತ್ತೆ. ಅದಕ್ಕೆ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ, ಅದೆಲ್ಲ ಇರುತ್ತೆ. ಅದನ್ನೆಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಇನ್ನು ಉಪ್ಪು ಸಾಂಬಾರೆಲ್ಲ ಮಾಡಬೇಕು. ಅದಕ್ಕೆ ಮೊದಲು ಫಸ್ಟು ನನ್ನ ತಲೆಯೆಲ್ಲ ತೆಗೆದು ನೀಟಾಗಿ ಬಾಚಿಬಿಟ್ಟು ಮೇಲೆ ಎತ್ತಿ ಕಟ್ಬಿಟ್ರೆ ನನಗೆ ಅಲ್ಲಿಗೆ ಸಮಾಧಾನ. ಕೂದಲು ಕಟ್ ಮಾಡಿದ ಮೇಲೆ ನನಗೆ ನೀಟಾಗಿ ಕಟ್ಟೋದಕ್ಕೆ ಆಗ್ತಾಯಿಲ್ಲ. ಅಂದರೆ ಏನಂದರೆ ಬಿಟ್ಟೋಗ್ತಿರುತ್ತೆ ಕೂದಲು ನೀಟಾಗಿ ಕಟ್ಟಕ್ಕೆ ಹೋದರೆ. ನನಗೆ ನೀಟಾಗಿ ಕಟ್ಟಿದ್ರೆ ಆ ಕಡೆ ಈ ಕಡೆ ಎಲ್ಲೂ ಬಿಡಬಾರ್ದು ಕೂದಲು, ಆ ಥರ ಇರಬೇಕು. ಆದರೆ ಇವಾಗ ಸ್ವಲ್ಪ ಲೈಟಾಗಿ ಓಕೆ ಅನ್ನಿಸ್ತಿದೆ. ಇನ್ನೂ ಒಂದು ಸ್ವಲ್ಪ ದಿನ ಹೋಗಬೇಕು ನೀಟಾಗಿ, ಅದು ಇನ್ನೂ ಅಡ್ಜಸ್ಟ್ ಆಗಬೇಕು. ಅಂದರೆ ಇನ್ನೊಂದು ಸ್ವಲ್ಪ ದಿನ ಹೋದರೆ ನೀಟಾಗಿ ಎಲ್ಲ ಬೆಳೆಯುತ್ತಾ, ಆವಾಗ ನೀಟಾಗಿ ಪೋನಿ ಎಲ್ಲ ಹಾಕೋದಕ್ಕೆ ಈಸಿ ಆಗುತ್ತೆ ಅಂತ. ಅದಕ್ಕೆ ಫಸ್ಟು ನನಗೆ ಕೂದಲೆಲ್ಲ ಬಿಡೋದು ಅಂದರೆ ಏನಂದರೆ ಒಂಥರ ಇರಿಟೇಟ್ ಅನ್ನಿಸ್ತಾ ಇರುತ್ತೆ. ನೀಟಾಗಿ ಕಟ್ಬಿಟ್ರೆ ಮೇಲೆತ್ತಿ ಅದು ಸರಿ. ಅದಕ್ಕೆ ಇವಾಗ ಅದನ್ನೆಲ್ಲ ನೀಟಾಗಿ ಕಟ್ಟಿ ಇಟ್ಬಿಟ್ಟು, ಹಾಗೇ ಸೀಗಡಿ ಉಪ್ಸಾರು ಯಾಕೆ ಮಾಡ್ತಿದ್ದೀನಿ ಅಂದರೆ ಬೇಳೆ ಸಾಂಬಾರಿದೆ. ನಿಮಗೆ ಗೊತ್ತು, ಮೋಹನ್ ಮಾಮನಿಗೆ ಬೇಳೆ ಸಾಂಬಾರು ಅಂದರೆ ಇಷ್ಟ ಆಗಲ್ಲ. ಅದಕ್ಕೆ ಅವ್ರಿಗೆ ಮಾತ್ರ ಇಲ್ಲಿ ಸೀಗಡಿ ಉಪ್ಸಾರು ಮಾಡ್ತಾಯಿದ್ದೀನಿ ಅಷ್ಟೇ. ನಮಗೆ ಬೇಳೆ ಸಾಂಬಾರು. ನಾನು ಫಸ್ಟು ಪೋನಿ ಹಾಕೋಣ ಅಂತಲೇ ಹೋಗಿದ್ದು, ಆಮೇಲೆ ಅದು ಅಂದರೆ ಮೇಲೆತ್ತು ಕಟ್ಟೋಣ ಅಂಥೇಳಿ. ಆದರೆ ಅದು ಕೂದಲು ಸರಿಯಾಗಿ ಬರಲಿಲ್ಲ, ಬಿಟ್ಟೋಗ್ತಿತ್ತು. ಅದು ಬಿಟ್ಟೋದ್ರೆ ಒಂಥರ ಅನಿಸುತ್ತೆ ಅಂದ್ಬಿಟ್ಟು ಮತ್ತೆ ಈ ರೀತಿ ಕ್ಲಿಬ್ಬೆ ಹಾಕೋಣ ಅಂಥೇಳಿ ಕ್ಲಿಬ್ ಹಾಕ್ತಾಯಿದ್ದೀನಿ ಅಷ್ಟೇ. ಓಕೆ, ಇವಾಗ ಕೌಶಿಕ್ ಹೇಳ್ತಾ ಇದ್ದ, ಮನೇಲೇ ಇದ್ದಾನಲ್ಲ ಅಮ್ಮ, ಏನು ಮಾಡ್ತೀಯಾ ಇವತ್ತು ಅಂತೇಳಿ. ಇನ್ನೇನಿದ್ರು ನಾಳೆ ಶನಿವಾರ ಆಗಿರೋದ್ರಿಂದ ಏನಾದರೂ ನಾನ್ ವೆಜ್ ಅಂತೂ ಇದ್ದೇ ಇರುತ್ತೆ. ಅದಕ್ಕೆ ಇವತ್ತೇನಾದರೂ ಉಪ್ಸಾರು ಆ ಥರದ್ದು ಮಾಡ್ತೀನಿ ಅಂತಂದೆ. ಮತ್ತು ಅಂದರೆ ಸೀಗಡಿ ಉಪ್ಸಾರು ಅಂತ ಹೇಳಿದ್ದು ಅವನಿಗೆ. ಅದಕ್ಕೆ ಸೀಗಡಿ ಉಪ್ಸಾರು ಆದರೆ ನನಗೆ ಬೇಡ,
ಸೀಗಡಿ ಉಪ್ಸಾರು ಅಂದ ತಕ್ಷಣವೇ ಅವನು ನನಗೆ ಬೇಡ, ಬೇರೆ ಏನು ಸಾಂಬಾರಿದೆ ಅಂತ ಕೇಳ್ದ. ಆಮೇಲೆ ಬೇಳೆ ಸಾಂಬಾರಿದೆ ನಿನ್ನೆದು, ಅದೇ ಸಾಕು ನನಗೆ, ನಿನಗೆ ಅದೇ ಆಗುತ್ತೆ, ಅಪ್ಪನಿಗೆ ಸೀಗಡಿ ಹಾಕಿ ಉಪ್ಸಾರು ಮಾಡ್ತಾಯಿದ್ದೀನಿ ಅಂತ ಹೇಳ್ದೆ. ಸರಿ ಆಯಿತು, ಹಾಗೆ ಮಾಡು, ನಾನು ಮತ್ತು ನೀನು ಬೇಳೆ ಸಾರು ತಿನ್ನೋಣ ಅಂತ ಅಂದ. ಹಾಗೆ ಸ್ವಲ್ಪ ಬಿಸಿಲೆಲ್ಲ ಇತ್ತಲ್ಲ, ನಾನು ಟೆರೆಸ್ ಮೇಲೆ ಹೋಗಿದ್ದೆ. ಅದಕ್ಕೆ ಅವನು ಕೂಡ ಬೆಕ್ಕನ್ನು ಎತ್ಕೊಬಂದಿದ್ದಾನೆ. ಅಲ್ಲಿ ಆಟ ಆಡಿಕೊಂಡು ಸ್ವಲ್ಪ ಹೊತ್ತು ಬಿಸಿಲೆಲ್ಲ ಕಾಯೋಣ ಅಂಥೇಳಿ. ಹಾಗೆ ಅವ್ನು ಸ್ವಲ್ಪ ಹೊತ್ತು ಅಲ್ಲೇ ಇದ್ದ. ನಾನು ಪಾರಿವಾಳಕ್ಕೆಲ್ಲ ಅಕ್ಕಿಯೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಸೊಸೈಟಿ ಅಕ್ಕಿ ಏನಾಗಿದೆ ಖಾಲಿ ಆಗಿಬಿಟ್ಟಿದೆ, ತೊಗೊಬರ್ಬೇಕು. ಒಂದು ದಿನಕ್ಕೆ 1 ಪಾವು ಪಾರಿವಾಳಕ್ಕೆ ಅಕ್ಕಿನ ಹಾಕ್ತೀನಿ. 1 ಪಾವು ಅಷ್ಟು ಬಂದು ತಿನ್ನುತ್ತೆ. ಒಂದೊಂದು ದಿನ ಹಾಕಲ್ಲ, ಯಾಕೆಂದರೆ ಕೆಳಗಡೆ ಎಲ್ಲ ಚೆಲ್ಲಿರುತ್ತಲ್ಲ, ಅದನ್ನೇ ಬಂದು ತಿನ್ನಲಿ ಅಂಥೇಳಿ ಒಂದೊಂದು ದಿನ ನಾನು ಅಕ್ಕಿನ ನಾನೇ ಹಾಕಲ್ಲ. ಆದರೆ ಇವಾಗ ಹಾಕಬೇಕು ಅಂದ್ರೂ ಅಕ್ಕಿ ಇಲ್ಲ, ತರಬೇಕು. ಮೋಹನ್ ಮಾಮಂಗೆ ಹೇಳಿದ್ದೀನಿ ತೊಗೊಬನ್ನಿ ಅಂತ. ಅಂದರೆ ಸ್ವಲ್ಪ ಇದೆ, ಅದಕ್ಕೆ ಸ್ವಲ್ಪನೇ ಅಕ್ಕಿನ ಹಾಕ್ತಾಯಿದ್ದೀನಿ. ಅಕ್ಕಿ ತರೋ ತನಕನೂ ಸ್ವಲ್ಪನೇ ಹಾಕೋಣ ಅಂಥೇಳಿ. ಒಂದು ದಿನಕ್ಕೆ 1 ಪಾವು ಅಕ್ಕಿ ಅಂದರೆ ತಿಳ್ಕೊಳ್ಳಿ ಎಷ್ಟು ಬೇಕಾಗುತ್ತೆ. ಮತ್ತು ಕೆಳಗಡೆನೂ ಹಾಕ್ತೀನಿ, ಅಲ್ಲಿಲ್ಲ ಅಂದರೆ ಇಲ್ಲಿ ಬಂದು ತಿನ್ನಲಿ ಅಂಥೇಳಿ. ಅದಕ್ಕೆ ಸ್ವಲ್ಪ ಇತ್ತು, ಅದನ್ನು ಹಾಕ್ಬಿಟ್ಟು ಬಂದೆ. ಹಾಗೆ ಕೌಶಿ ಬಿಸಿಲೆಲ್ಲ ಇತ್ತಲ್ಲ, ನಾನು ಇಲ್ಲೇ ಇರ್ತೀನಿ, ನೀನು ಹೋಗಮ್ಮ ಅಂತ ಹೇಳ್ದೆ. ಆಮೇಲೆ ಅಂದರೆ ಮಧ್ಯಾಹ್ನದ ಬಿಸಿಲು 12 ಗಂಟೆ 12:30 ಆ ಥರ ಬಿಸಿಲೆಲ್ಲ ಕಾಯಬಾರ್ದು, ಬಂದ್ಬಿಡು ಮನೆಗೆ ಅಂತ ಅಂದ್ಬಿಟ್ಟು ನಾನು ಬಂದೆ. ಹಾಗೆ ಇದು ನಿಮಗೆ ತೋರಿಸಿದ್ದೆ, ಬೋಟಿಗೆ ಗೊಜ್ಜು ಮಾಡಬೇಕು ಅಂದ್ಬಿಟ್ಟು ಬಾಳೆಕಾಯಿ ತೊಗೊಬಂದಿದ್ದೆ ಸಂತೆಲಿ ಅಂಥೇಳಿ. ಅದನ್ನು ಏನು ಮಾಡೋದು, ಇವಾಗ ಬೇಳೆ ಸಾರಿದೆ ಮತ್ತು ಉಪ್ಸಾರು ಮಾಡ್ತಾಯಿದ್ದೀನಿ. ಇದನ್ನು ಸೈಡಿಗೆ ಏನಾದರೂ ಫ್ರೈ ಥರ ಮಾಡೋಣ ಅಂದ್ಬಿಟ್ಟು ಆ ಬಾಳೆಕಾಯಿನ ನೋಡಿದೆ. ಆಮೇಲೆ ಸರಿ ಫ್ರೈ ಮಾಡೋಣ ಅಂದ್ಬಿಟ್ಟು ಬಾಳೆಕಾಯಿನೆಲ್ಲ ತೆಗೆದು ನೀಟಾಗಿ ಸಿಪ್ಪೆ ಎಲ್ಲ ತೆಗೆದು, ಚಾಕುವಲ್ಲಿ ಸಿಪ್ಪೆ ತೆಗೆಯೋದಕ್ಕಿಂತ ಈ ಸೌತೆಕಾಯಿ ಎಲ್ಲ ಹೊರಿತೀವಿ ನೋಡಿ, ಅದರಲ್ಲಿ ಸಿಪ್ಪೆ ತೆಗೆದ್ರೆ ನೀಟಾಗಿ ಬರುತ್ತೆ. ನಾನು ಅದರಲ್ಲೇ ಸಿಪ್ಪೆ ಎಲ್ಲ ತೆಗೆದೆ. ಮತ್ತು ನೋಡಿದೆ 2 ಬಾಳೆಕಾಯಿ ಅಲ್ವಾ, ಸಾಕಾಗಲ್ಲ. ಯಾಕೆಂದರೆ ಕೌಶಿ, ನಾನು, ಮೋಹನ್ ಮಾಮ ಅಂತೂ ತಿನ್ನಲ್ಲ ಜಾಸ್ತಿ. ನಾನು ಮತ್ತು ಕೌಶಿ ಇಬ್ಬರೂ ಈ ಥರದ್ದು ಚೆನ್ನಾಗಿ ತಿಂತೀವಿ. ಅಂದರೆ ಈ ಬೋಂಡ ಬಜ್ಜಿ ಈ ಥರದ್ದೆಲ್ಲ ತಿಂತೀವಿ. ಅದಕ್ಕೆ ನೋಡಿದೆ 2 ಬಾಳೆಕಾಯಿ ಸಾಕಾಗಲ್ವೇನೋ ಅಂತ ನಾನೇ ಅಂದ್ಕೊಂಡು, ಆಮೇಲೆ ಒಂದು ಆಲೂಗಡ್ಡೆನೂ ಹಾಕೋಣ, ಚೆನ್ನಾಗಿರುತ್ತೆ. ಆಲೂಗಡ್ಡೆದು ನಾವು ಯಾವ ಥರ ಮಾಡಿದ್ರೂ ಚೆನ್ನಾಗಿ ಬರುತ್ತೆ, ಟೇಸ್ಟು ಹಾಗೇ ಇರುತ್ತೆ. ಅದಕ್ಕೆ ಆಲೂಗಡ್ಡೆನ ಒಂದು ಕಟ್ ಮಾಡಾಕೋಣ ಯಾವ ಥರ ಇರುತ್ತೆ ಅಂಥೇಳಿ ಅದನ್ನು ಕೂಡ ಒಂದು ಹಾಕ್ತಾಯಿದ್ದೀನಿ. ಕೌಶಿ ಬಂದು ನೋಡಿಬಿಟ್ಟು ಒಂದೇ ಒಂದು ಹಾಕಿದೆಯಲ್ಲಮ್ಮ ಆಲೂಗಡ್ಡೆನ, ಇನ್ನೊಂದು 2 ಹಾಕು ಅಂತ ಹೇಳ್ದ. ಸುಮ್ಮನಿರೋ ಸಾಕು, ಇದೇ ನನಗೆ ಜಾಸ್ತಿ ಅನ್ನಿಸ್ತಾ ಇದೆ ಅಂತ ಹೇಳ್ದೆ. ಇಲ್ಲ ಖಾಲಿ ಆಗುತ್ತೆ, ಇವಾಗ ತಿನ್ನೋಣ ಮಧ್ಯಾಹ್ನ ಊಟಕ್ಕೆ, ಆಮೇಲೆ ರಾತ್ರಿಗೆ ಉಳ್ಕೊಂಡ್ರೆ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಕಾಫಿ ಜೊತೆ ಅಥವಾ ಟೀ ಜೊತೆ ತಿನ್ನೋದಕ್ಕಾಗುತ್ತೆ ಅಂತೇಳಿ ಹೇಳ್ತಾ ಇದ್ದ. ಸರಿ ಆಯಿತು, ಇದನ್ನೇ ಖಾಲಿ ಮಾಡು, ಅಪ್ಪ ಏನೂ ತಿನ್ನೋಕ್ಕೆ ಹೋಗಲ್ಲ, ನಾನು ನೀನು ಅಷ್ಟೇ ತಿನ್ನೋದು ಅಂತೇಳಿ. ಸರಿ ಅದಕ್ಕೆ ಮಸಾಲೆನ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಮಸಾಲೆನ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕಾರ್ನ್ಫ್ಲೋರು, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ಕಿಪ್ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ತುಂಬಾ ಟೇಸ್ಟ್ ಇರುತ್ತೆ. ಮೊದಲೊಂದು ದಿನ ಮಾಡಿದ್ದೆ, ಆವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರಲಿಲ್ಲ, ಅವತ್ತು ಟೇಸ್ಟ್ ಕಡಿಮೆ ಇತ್ತು. ಇವತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿರೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿತ್ತು. ಅದ್ರ ಜೊತೆಗೆ ಚಿಲ್ಲಿ ಪೌಡರ್ ತುಂಬ ಚೆನ್ನಾಗಿದೆ. ನಾನು ಹೇಳಿದ್ದೆ ಆರ್ಚಿ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ತೀನಿ, ಸ್ವಲ್ಪ ಹಾಕಿದ್ರೆ ಸಾಕದು ತುಂಬ ಅಂದರೆ ಖಾರವಾಗಿದೆ. ಅದಕ್ಕೆ ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕಿದೆ, ಟೇಸ್ಟು ಚೆನ್ನಾಗಿರಲಿ ಚಿಲ್ಲಿ ಪೌಡರ್ ಜೊತೆ ಸ್ವಲ್ಪ ಗರಂ ಮಸಾಲ. ಅದ್ರ ಜೊತೆಗೆ ನಾನು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡಿದ್ದೀನಿ. ಇನ್ನೊಂದು ಸರಿ ಹೇಳ್ತೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಿಲ್ಲಿ ಪೌಡರು, ಕಾರ್ನ್ಫ್ಲೋರು, ಉಪ್ಪು, ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ ಗರಂ ಮಸಾಲ, ರುಚಿಗೆ ಉಪ್ಪೆಲ್ಲ ಹಾಕ್ಬಿಟ್ಟು ಒಂದು ತುಂಬ ಏನಂದರೆ ಅಂದೇ ಇರಬಾರ್ದು ಹಿಟ್ಟು, ಅವಾಗೇನಾಗ್ಬಿಡುತ್ತೆ ಜಾಸ್ತಿ ಹಿಟ್ಟೇ ಇರುತ್ತೆ ಒಳಗಡೆ. ಈಗ ನಾನು ಆಲೂಗಡ್ಡೆಗೆ ಮಸಾಲೆ ಹಾಕಿದ್ದೀನಿ ಅಂದರೆ ಅದು ಮೇಲೆ ತೆಳು ಇರಬೇಕು ಮಸಾಲೆ, ತುಂಬ ದಪ್ಪ ಇದ್ದರೆ ಏನಾಗುತ್ತೆ ಬರೀ ಹಿಟ್ಟೇ ಸಿಗ್ತಾ ಇರುತ್ತೆ ಹೊರತು ಆಲೂಗಡ್ಡೆನೇ ಸಿಗೋಲ್ಲ. ನೀವು ಹೊರಗಡೆ ನೋಡಿರ್ಬೋದು, ನಾವು ಅಂಗಡಿಯಲ್ಲೆಲ್ಲ ಬೋಂಡ ಬಜ್ಜಿ ಎಲ್ಲ ತಂದಿರ್ತೀವಲ್ಲ, ಈ ಬಜ್ಜಿ ಮೆಣಸಿನ್ಕಾಯಿನೆಲ್ಲ ತಗೊಬರ್ತೀವಿ ನೋಡಿ, ಅದೇನಂದರೆ ಫುಲ್ಲು ಕಡಲೆ ಹಿಟ್ಟೇ ಇರುತ್ತೆ, ಮೇಲೆ ಇಷ್ಟು ದಪ್ಪ, ಒಳಗಡೆ
ಒಂದು ಬಜ್ಜಿ ಮೆಣಸಿನ್ಕಾಯಲ್ಲಿ ಅರ್ಧ ಬಜ್ಜಿ ಮೆಣಸಿನ್ಕಾಯಿನ ಹಾಕಿರ್ತಾರೆ. ನನಗೆ ಏನಂತ ಫೀಲ್ ಆಗುತ್ತೆ, ಅದು ಬರೀ ಕಡಲೆ ಹಿಟ್ಟನ್ನ ತಿಂತಾಯಿದ್ದೀನೇನೋ ಅನ್ನೋ ಥರ ಫೀಲ್ ಆಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ನಿಮ್ಗೆ ಹೇಳ್ತಿರೋದು, ನೀವು ಮನೇಲಿ ಮಾಡ್ತಿದ್ದೀರಲ್ವ, ನಿಮಗೋಸ್ಕರ ಮಾಡ್ತಿದ್ದೀರಲ್ವ, ಆದಷ್ಟು ತೆಳು ಇರಲಿ, ತುಂಬ ಗಟ್ಟಿ ಬೇಡ. ಒಟ್ಟಲ್ಲಿ ನಾವೇನು ಬಾಳೆಕಾಯಿ ಅಥವಾ ಆಲೂಗಡ್ಡೆ ಏನು ಹಾಕಿದ್ದೀವಿ ಕಟ್ ಮಾಡಿ ಅದಕ್ಕೆ ಅಂಟ್ಕೊಳ್ಳೋ ಥರ ಇರಲಿ ಅಷ್ಟೇ. ಆದರೆ ಟೇಸ್ಟ್ ಅಂತೂ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು. ಒಂದು ಸರಿ ನೀವು ಟ್ರೈ ಮಾಡಿ. ಓಕೆ, ಅದನ್ನು ನಾನು ತವಾ ಫ್ರೈ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಮಾಮನಿಗೆ ಬಜ್ಜಿ ಥರ ಎಲ್ಲ ಎಣ್ಣೆಲಿ ಕರೆದ್ರೆ ಅವರು ತಿನ್ನೋಕ್ಕೆ ಹೋಗಲ್ಲ. ಈ ಥರ ಸ್ವಲ್ಪ ತವಾ ಫ್ರೈ ಎಲ್ಲ ಮಾಡಿದ್ರೆ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಅಂದರೆ ಒಂದು ತಿನ್ನೋ ಬದಲು 2 ತಿಂತಾರೆ ಅಂತೇಳಿ ಅಷ್ಟೇ. ಹಾಗೆ ನೀವು ಬಾಳೆಕಾಯಿ ಇರ್ಬೋದು ಮತ್ತು ಆಲೂಗಡ್ಡೆ ಇರ್ಬೋದು, ಅದನ್ನು ಆದಷ್ಟು ತೆಳುವಾಗಿ ಕಟ್ ಮಾಡಿ, ದಪ್ಪದ ಮಾಡಬೇಡಿ. ಆದಷ್ಟು ತೆಳುವಾಗಿರಲಿ, ನಿಮ್ಗೆ ಎಷ್ಟು ತೆಳು ಬೇಕು ನೋಡಿಕೊಂಡು. ಯಾಕೆಂದರೆ ಬೇಯೋದಕ್ಕೆ ಈಸಿ ಆಗುತ್ತೆ. ಯಾಕೆಂದರೆ ನಾವು ತವಾ ಮೇಲೆ ಬೇಯಿಸ್ತಾ ಇರೋದ್ರಿಂದ ಬೇಯೋದಕ್ಕೆ ಅದು ಈಸಿ ಆಗುತ್ತೆ. ನೀವು ದಪ್ಪ ಎಲ್ಲ ಕಟ್ ಮಾಡಿಬಿಟ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಆದರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ನಾನಿಲ್ಲಿ ಇದನ್ನೆಲ್ಲ ಫ್ರೈ ಮಾಡಿದ್ದೀನ. ಮತ್ತು ಮಾಡುವಾಗಲೇ ನಾವು ಒಂದಷ್ಟು ತಿಂದ್ಬಿಟ್ಟಿರ್ತೀವಿ, ಉಪ್ಪು ಖಾರ ಸರಿ ಇದೆಯಾ ಅಂಥೇಳಿ. ಮಾಮ ಏನು ಮಾಡಿದ್ದಾರೆ, ಊಟಕ್ಕೆ ಬಂದಾಗ ಅವರು ಅಲ್ಲಿ ಬೋಂಡ ಎಲ್ಲ ತೊಗೊಬಂದ್ಬಿಟ್ಟಿದ್ದಾರೆ. ಅಂದರೆ ಅವರಿಗೆ ನಾನು ಮಾಡ್ತಿರೋದು ಗೊತ್ತಿಲ್ಲ, ನಾನು ಕೂಡ ಏನು ಹೇಳಿಲ್ಲ. ಅಂದರೆ ಅವ್ರು ಮಧ್ಯಾಹ್ನ ಟೈಮ್ ಯಾವತ್ತೂ ಈ ಬಜ್ಜಿ ಬೋಂಡ ಆ ಥರ ಎಲ್ಲ ಏನೂ ತರಲ್ಲ. ಅವ್ರು ತಂದರೆ ಸಂಜೆ ಟೈಮ್ ತೊಗೊಬರ್ತಾರೆ. ಅಂದರೆ ಆಫೀಸೆಲ್ಲ ಮುಗಿಸ್ಕೊಂಡು ಬರುವಾಗ ತೊಗೊಬರ್ತಾರೆ. ಕೌಶಿ ಮನೇಲಿದ್ದಾನೆ ಅಂತ ಹೇಳ್ಬಿಟ್ಟು ಅವರು ಒಂದು 20 ರೂಪಾಯಿಗೆ ಬೋಂಡ ತಂದುಬಿಟ್ಟಿದ್ದಾರೆ. ಆಮೇಲೆ ನೋಡಿಬಿಟ್ಟು, ಏನಪ್ಪ ನೀನು ತಂದಿದ್ದೀಯಾ ಅಂತ ಕೌಶಿ ಕೇಳ್ತಾ ಇದ್ದ. ನನಗೇನು ಗೊತ್ತು ನೀವು ಈ ಥರ ಮಾಡ್ತಿದ್ದೀರಾ ಅಂತ, ನೀವು ಹೇಳಿದಿದ್ರೆ ನಾನು ತರ್ತಾ ಇರಲಿಲ್ಲ ಅಂತ ಹೇಳಿದ್ರು. ಆಮೇಲೆ ನೀವು ಯಾವತ್ತೂ ತಂದಿಲ್ವಲ್ಲ, ಅದಕ್ಕೆ ನಾನೇನು ಹೇಳಿಲ್ಲ ಅಂತ ನಾನು ಹೇಳಿದೆ. ಆಮೇಲೆ ಕೌಶಿ, ಬಿಡಪ್ಪ ಖಾಲಿ ಏನೋ ಆಗುತ್ತೆ, ತಲೆ ಕೆಡಿಸ್ಕೊಬೇಡ ನೀನು, ಇವಾಗ ಖಾಲಿ ಆಗಿಲ್ಲ ಅಂದರೆ ಸಂಜೆ ಖಾಲಿ ಆಗುತ್ತೆ ಅಂತ ಹೇಳ್ತಾ ಇದ್ದ. ಆಮೇಲೆ ಮಾಡಿಬಿಟ್ಟು ಕೌಶಿಗೆಲ್ಲ ಕೊಡ್ತಾಯಿದ್ದೆ. ತುಂಬಾ ಚೆನ್ನಾಗಿದೆ ಅಮ್ಮ ಅಂತ ಹೇಳ್ತಾ ಇದ್ದ. ಆಮೇಲೆ ಇದೇನಂದರೆ ಸ್ವಲ್ಪ ಮೀನಿಗೆ ಹಾಕುವಂಥ ಮಸಾಲೆ ಎಲ್ಲ ಹಾಕಿರೋದ್ರಿಂದ ಅದು ಫ್ರೈ ಮಾಡುವಾಗ ಮೀನನ್ನ ಫ್ರೈ ಮಾಡ್ತಾಯಿದ್ದೀನೇನೋ ಅಂತ ಅನ್ನಿಸ್ತಾಯಿತ್ತು. ಅದಕ್ಕೆ ಬೆಕ್ಕು ಮೀನು ಫ್ರೈ ಮಾಡ್ತಾವಳೆ ಅಂದ್ಬಿಟ್ಟು ಬಂದು ಫುಲ್ಲು ಕಿರ್ಚ್ತಾ ಇದೆ, ನನಗೆ ಆಗ್ತಾಯಿಲ್ಲ ಮೀನನ್ನು ಅಂತೇಳಿ. ಆಮೇಲೆ ಅದಕ್ಕೆ ಹತ್ರ ಹಿಡ್ಕೊಂಡು ತೋರಿಸ್ದೆ, ಮೀನಲ್ಲ ಇದು ಆಲೂಗಡ್ಡೆ ಬಾಳೆಕಾಯಿ ಅಂತೇಳಿ. ಓಕೆ, ಅದನ್ನೆಲ್ಲ ಫ್ರೈ ಮಾಡಾದಮೇಲೆ ಇನ್ನೊಂದು ಸ್ವಲ್ಪ ಏನು ಮಸಾಲೆ ಕಲಸಿದೆ ಅದ್ರ ಹಿಟ್ಟು ಉಳ್ಕೊಂಡಿತ್ತು, ಇದನ್ನು ಒಂದು ಸರಿ ಟ್ರೈ ಮಾಡೋಣ ಅಂದ್ಬಿಟ್ಟು ಈರುಳ್ಳಿನ ಕಟ್ ಮಾಡಿಕೊಂಡು ಅದನ್ನು ಕೂಡ ಟ್ರೈ ಮಾಡ್ತಾಯಿದ್ದೀನಿ. ಅದೆಲ್ಲದಕ್ಕೂ ಈಗ ನಾನು ಬಾಳೆಕಾಯಿ ಮತ್ತು ಆಲೂಗಡ್ಡೆ ಏನು ಹೇಳಿದೆ ಅದಕ್ಕಿಂತ ಇದು ತುಂಬ ಟೇಸ್ಟ್ ಇತ್ತು. ಅಂದರೆ ನೀವು ನೋಡಿರ್ಬೋದು, ಈರುಳ್ಳಿ ಪಕೋಡ, ಈರುಳ್ಳಿ ಬಜ್ಜಿ ಎಲ್ಲ ತುಂಬ ಟೇಸ್ಟ್ ಇರುತ್ತೆ. ಈ ಥರ ಮಾಡಿದ್ರೆ ಇನ್ನೂ ಟೇಸ್ಟ್ ಇರುತ್ತೆ. ಇದು ಏನಂದರೆ ನೀಟಾಗಿ ಕಟ್ ಮಾಡೋಕ್ಕಾಗಲ್ಲ, ಎಲ್ಲ ಹೀಗೆ ಬಿಡಿಯಾಗಿ ಬಿಟ್ಟೋಗ್ಬಿಡ್ತಾ ಇರುತ್ತೆ. ಆದರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಕೌಶಿನೂ ಕೂಡ ಇಷ್ಟಪಟ್ಟ, ಮತ್ತು ಮಾಮನೂ ಕೂಡ ಚೆನ್ನಾಗಿದೆ ಅಂತ ಹೇಳಿದ್ರು. ಓಕೆ, ಹಾಗಂತ ಹೇಳಿದಾಗ ನನಗೂ ಕೂಡ ಖುಷಿಯಾಗುತ್ತೆ. ಓಕೆ, ಹಾಗೆ ಊಟ ಎಲ್ಲ ಮಾಡಿಕೊಂಡೆಲ್ಲ ಆದಮೇಲೆ ಮತ್ತು ಇನ್ನೊಂದು ಸ್ವಲ್ಪ ಉಳಿದಿತ್ತು, ಅದನ್ನು ಕೌಶಿ ಸಂಜೆ ಸ್ನ್ಯಾಕ್ಸ್ ಥರ ಅದಕ್ಕೆ ಏನದು ಟೊಮೆಟೊ ಸಾಸು ಮತ್ತು ಮಯೋನಸ್ ಅದೆರಡನ್ನೂ ಹಾಕ್ಕೊಂಡು ತಿಂದ. ಚೆನ್ನಾಗಿತ್ತು. ನಾನು ಒಂದೆರಡು ಟೇಸ್ಟ್ ಮಾಡಿದೆ. ನಾನು ಬೈತಾಯಿದ್ದೆ, ಬಜ್ಜಿನೇ ಯಾವ ಥರ ತಿನ್ನಬೇಕು ಆ ಥರನೇ ತಿಂದರೆ ಚೆಂದ, ನೀನೇನು ಈ ಥರ ಎಲ್ಲ ಹಾಕ್ಕೊಂಡು ತಿಂತಿದ್ದೀಯ ಅಂತೇಳಿ. ಇನ್ನೊಂದು ಸ್ವಲ್ಪ ಇತ್ತಲ್ಲ, ಅದನ್ನ ಬಿಸಿ ಮಾಡಿಕೊಂಡು ತಿಂತಾಯಿದ್ನಲ್ಲ, ಅವಾಗ ನಾನು ಸ್ವಲ್ಪ ಟೇಸ್ಟ್ ಮಾಡೋಣ ಅಂಥೇಳಿ ಮಾಡಿದೆ. ತುಂಬಾ ಚೆನ್ನಾಗಿತ್ತು, ಇಷ್ಟ ಆಯಿತು ನನಗೆ. ಆ ಸಾಸ್ ಎಲ್ಲ ಹಾಕಿದ್ನಲ್ಲ, ಚೆನ್ನಾಗಿತ್ತು. ಓಕೆ, ಆಮೇಲೆ ಸಂಜೆ ಈಗ ಕಾಲೆಲ್ಲ ಒಡೆದೋಗಿದೆಯಲ್ಲ, ಅದಕ್ಕೆ ಸ್ವಲ್ಪ ಕ್ರ್ಯಾಕ್ ಎಲ್ಲ ಹಾಕ್ಬಿಟ್ಟು, ಹಾಗೆ ಹೊಸ ಸಾಕ್ಸು ನೋಡಿ ಈ ಥರ ಇದೆ ಹೊಸ ಸಾಕ್ಸು, ಹಾಕ್ಕೊಂಡು ಅದನ್ನು ಅಂದರೆ ಕ್ರ್ಯಾಕ್ ಎಲ್ಲ ಹಾಕಿದ್ಮೇಲೆ ಸಾಕ್ಸ್ ಹಾಕಿದ್ರೇ ಸರಿ, ಇಲ್ಲ ಅಂದರೆ ಒಂಥರ ಧೂಳೆಲ್ಲ ಅಂಟ್ಕೊಬಿಡುತ್ತೆ ಅಂತೇಳಿ ಈ ರೀತಿ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.